ಪ್ರೇಸ್ ದ ಲಾರ್ಡ್. ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆಯೇ, ಸರ್ವ ಸೃಷ್ಟಿಕರ್ತನೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನ ಕ್ರೈಸ್ತರಾಗಿ ಬಾಧೆ ಪಟ್ಟರೆ. ಪ್ರಿಯರೇ, ಹೆಚ್ಚಾದ ಜನಗಳ ಬಾಯಲ್ಲಿ ಬರುವ ಮಾತು ಮತ್ತು ಹೃದಯಗಳಲ್ಲಿ ಅಡಗಿರುವ ಪ್ರಶ್ನೆ ಇದೇ ಆಗಿದೆ. ಅಂದರೆ ಅನೇಕ ಕಷ್ಟಗಳಿಂದ ವೇದನೆಗಳಿಂದ ತುಂಬಿರುವಾಗ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟವನ್ನು ಎದುರಿಸುವಾಗ ಹುಟ್ಟುವಂತಹ ಪ್ರಶ್ನೆ ಇದೇ ಆಗಿದೆ. ಮತ್ತು ಇದನ್ನು ಅಥವಾ ಇಂಥದ ಪರಿಸ್ಥಿತಿಯನ್ನು ನೋಡಿ, ಆ ಕಷ್ಟದಲ್ಲಿರುವ ಬಾಧೆಯಲ್ಲಿರುವ ಜನರನ್ನು ನೋಡಿ ಇತರರು ಕೇಳುವ ಪ್ರಶ್ನೆಯೂ ಇದೇ ಆಗಿದೆ: ಕ್ರೈಸ್ತರಾದ ನಿಮಗೆ ಕಷ್ಟನಾ, ಬಾಧೆನಾ ಅಂತ. ಪ್ರಿಯರೇ, ಒಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯೇಸು ಕ್ರಿಸ್ತನನ್ನು ಪ್ರೀತಿಸುವ ಆತನ ಮಕ್ಕಳಾಗಿರುವ ನಮಗೆ ಈ ಲೋಕದಲ್ಲಿ ಹೆಚ್ಚು ಕಷ್ಟಗಳು ಬಂದೇ ಬರುತ್ತದೆ. ಹಾಗೂ ಇದು ಸತ್ಯವಾದ ಮಾತು. ಯಾಕೆಂದರೆ ಲೋಕವು ಆತನನ್ನು ದ್ವೇಷಿಸಿತು, ಹಾಗಾಗಿ ನಮ್ಮನ್ನೂ ಸಹ ದ್ವೇಷಿಸುತ್ತದೆ. ಯಾಕಂದರೆ ಆತನ ಬೆಲೆ ಕಟ್ಟಲಾಗದ ಪ್ರೀತಿ, ತ್ಯಾಗ ಯಾರಿಗೂ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ. ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಅನೇಕ ವಿಧಗಳಲ್ಲಿ ಬಾಧೆಗಳು ಇರುತ್ತವೆ. ಅದರಲ್ಲಿ ಕೆಲವು ಸೈತಾನನ ಶೋಧನೆಗಾಗಿ ಮತ್ತು ಇನ್ನು ಕೆಲವು ನಮ್ಮ ನಂಬಿಕೆಗೆ ದೇವರಿಂದ ಉಂಟಾಗುವ ಪರಿಶೋಧನೆಯಾಗಿರುತ್ತದೆ. ಇದು ನಮ್ಮವರಿಂದ, ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ಜನಗಳಿಂದಲೇ ನಮಗೆ ಸಂಭವಿಸುತ್ತದೆ. ಅಂದರೆ ಅವರ ಮೂಲಕ ನಮಗೆ ಸಂಭವಿಸುವಂತದ್ದಾಗಿದೆ. 1 ಪೇತ್ರ 4ನೇ ಅಧ್ಯಾಯ 14ರಿಂದ 16ನೇ ವಚನದವರೆಗೂ ಹೀಗೆ ಬರೆಯಲ್ಪಟ್ಟಿದೆ: ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯನಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ನಿಮ್ಮಲ್ಲಿ ಯಾವನಾದರೂ ಕೊಲೆಗಾರನು, ಕಳ್ಳನು, ದುಷ್ಟನು, ಪರಕಾರ್ಯಗಳಲ್ಲಿ ತಲೆ ಹಾಕುವವನು ಆಗಿದ್ದು ಶಿಕ್ಷಾ ಪಾತ್ರನಾಗಬಾರದು. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ. ಪ್ರಿಯರೇ, ನೋಡ್ರಿ, ಇಲ್ಲಿ ಕಳ್ಳರು, ಕೊಲೆಗಾರರು, ದುಷ್ಟರು ಶಿಕ್ಷಾ ಪಾತ್ರರಾಗುತ್ತಾರೆ ಅಂತ ಬರೆಯಲ್ಪಟ್ಟಿದೆ. ಹಾಗಿರುವಾಗ ಅಂಥವರು ನಾಚಿಕೆ ಪಡಬೇಕು ಹೊರತು ಕ್ರೈಸ್ತರಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನು ಘನಪಡಿಸಲಿ ಅಂತ ಬರೆಯಲ್ಪಟ್ಟಿದೆ. ಕ್ರೈಸ್ತರಾದ ನಾವು ನಮಗೆ ಸಂಭವಿಸುವ ಇತರ ಕಷ್ಟಗಳಿಗೂ ಬಾಧೆಗಳಿಗೂ ಸಹ ನಾಚಿಕೆ ಪಡದೆ ಧೈರ್ಯವಾಗಿ ಆ ಹೆಸರಿನಿಂದಲೇ ನಾವು ಜೀವಿಸಬೇಕು. ಆ ಹೆಸರಿನ ಮೂಲಕನೇ ನಾವು ಧೈರ್ಯವಾಗಿ ಜೀವಿಸಬೇಕು. ಇದು ನಮ್ಮ ಜೀವಿತಗಳಲ್ಲಿ ತಂದೆ ದೇವರ ಚಿತ್ತವಾಗಿದೆ. ಮುಂದೆ ನೋಡೋಣ. 1 ಪೇತ್ರ 2ನೇ ಅಧ್ಯಾಯ 19 ಮತ್ತು 20ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು ದೇವರು ನೋಡುತ್ತಾನೆಂದು ಅರಿತು ಆ ಕಷ್ಟವನ್ನು ಸಹಿಸಿಕೊಂಡರೆ ಅದು ಶ್ಲಾಘ್ಯವಾಗಿದೆ. ಚೆನ್ನಾಗಿ ಗಮನಿಸ್ರಿ. ಒಬ್ಬನು ಅನ್ಯಾಯವಾಗಿ ಬಾಧೆ ಪಡುವವನಾಗಿದ್ದು, ಅನ್ಯಾಯವಾಗಿ ಬಾಧೆ ಪಡ್ತಾ ಇದ್ರು ಅದನ್ನ ದೇವರು ನೋಡ್ಕೊಳ್ತಾರೆ. ನಮಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂಥವ್ರನ್ನ ದೇವರು ನೋಡ್ಕೊಳ್ತಾರೆ ಅಂತ ನಾವು ಅದನ್ನ ತಿಳ್ಕೊಂಡು ನಾವು ಸಹಿಸಿಕೊಂಡ್ರೆ ಅದು ಶ್ಲಾಘ್ಯವಾಗಿದೆ. ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದೇನು ಕೀರ್ತಿ. ಅಂದ್ರೆ ಒಂದು ವೇಳೆ ನಿಮಗಾಗ್ತಾ ಇರುವಂತಹ ಆ ನೋವು, ನಿಂದೆ, ಹಿಂಸೆಗೆ
ನೀವು ನಿಜವಾಗ್ಲೂ ಕಾರಣರಾಗಿದ್ರೆ ಅದನ್ನ ಸಹಿಸ್ಕೊಳ್ಳೋದ್ರಲ್ಲಿ ನಿಮ್ಗೇನ್ ಕೀರ್ತಿ ಸಿಗುತ್ತೆ? ಅದರ ಬದಲಾಗಿ ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ. ನೋಡ್ರಿ, ನಾವು ಅನುಭವಿಸ್ತಾ ಇರುವಂತಹ ನಿಂದೆ, ಬಾಧೆಗೆ, ಹಿಂಸೆಗೆ ನಿಜವಾಗ್ಲೂ ನಾವು ಕಾರಣರಾಗಿದ್ದು ಅದನ್ನ ನಾವು ತಡ್ಕೊಳ್ತಿರೋದಾದ್ರೆ ಅದರಿಂದೇನು ನಮಗೆ ಕೀರ್ತಿ ಸಿಗೋದಿಲ್ಲ. ಆದ್ರೆ ಇತರರು ನಮ್ಮನ್ನ ಬೇಕಂತಲೇ ಅಂದ್ರೆ ಅನ್ಯಾಯವಾಗಿ ನಾವು ಮಾಡದೇ ಇರೋ ತಪ್ಪಿಗೆ ನಮ್ಮನ್ನ ನಿಂದಿಸ್ತಾ ಇದ್ರೆ, ಹಿಂಸೆ ಪಡಿಸ್ತಾ ಇದ್ರೆ, ಆಗ ಅದನ್ನ ನಾವು ಸಹಿಸ್ಕೊಳ್ಳೋದಾದ್ರೆ ಇದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಮತ್ತೆ ಇದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೀವಿ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಇದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೀವಿ. ನಾವು ಕ್ರೈಸ್ತರು ಅನ್ನುವ ಕಾರಣಕ್ಕೆ ಜನಗಳು ನಮ್ಮನ್ನು ಅನ್ಯಾಯವಾಗಿ, ತಪ್ಪಾಗಿ ನಮ್ಮನ್ನು ಹಿಂಸೆ ಪಡಿಸುತ್ತಾ, ನಿಂದಿಸುತ್ತಾ ಇರೋದಾದರೆ ನಾವು ಅದನ್ನು ದೇವರ ಹೆಸರಿನಲ್ಲಿ ಸಹಿಸಿಕೊಳ್ಳಬೇಕಂತೆ. ಯಾಕಂದ್ರೆ ದೇವರು ಇದಕ್ಕಾಗಿಯೇ ನಮ್ಮನ್ನು ಕರೆದಿದ್ದಾರೆ. ಯಾಕಂದ್ರೆ ಈ ರೀತಿ ಬಾಧೆ ಪಡುವವರಿಗೆ ಪರಲೋಕ ರಾಜ್ಯ ಸಿಕ್ಕುತ್ತದೆ. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆ ಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಸಿದರೆ ನೀವು ಧನ್ಯರು. ನನ್ನ ನಿಮಿತ್ತವಾಗಿ, ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು ಇದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ಹಿಂಸೆ ಪಡಿಸಿ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ, ನಿಜವಾಗಿಯೂ ಅಲ್ಲ, ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರೇ. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಅಂದ್ರೆ ಮಾಡದೇ ಇರೋಂತ ತಪ್ಪಿಗೆ ನೀವು ಯೇಸು ಸ್ವಾಮಿಯ ಹೆಸರಿನ ನಿಮಿತ್ತ ಬಾಧೆ ಅನುಭವಿಸ್ತಾ ಇರೋದೆ ಆದ್ರೆ ಆ ಗಳಿಗೆಯಲ್ಲಿ ಆ ಒಂದು ನಿಂದೆಗಾಗಿ, ಅವಮಾನಕ್ಕಾಗಿ, ಹಿಂಸೆಗಾಗಿ ನೀವು ಸಂತೋಷ ಪಡ್ರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುತ್ತೆ ಅಂತ ಈ ವಾಕ್ಯ ತಿಳಿಸ್ಕೊಡ್ತಾ ಇದೆ. ಅಂದ್ರೆ ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತ ನಾವು ಹೊಂದುವ ನಿಂದೆ, ಅವಮಾನ, ಹಿಂಸೆಗಳಿಗೆ ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಕ್ಕುತ್ತದೆ. ಯಾಕಂದರೆ ಆತನಿಂದ ಕರೆಯಲ್ಪಟ್ಟ ನಾವು ಈ ಲೋಕದವರಲ್ಲ, ನಾವು ಪರಲೋಕ ರಾಜ್ಯದವರು. ಮುಂದೆ ನೋಡಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು. ಯಾರು? ಮೋಶೆ. ಅಂದ್ರೆ ಐಗುಪ್ತ ದೇಶದ ಸರ್ವ ಐಶ್ವರ್ಯಗಳು ಉಳ್ಳವನಾಗಿ ಈ ಲೋಕದಲ್ಲಿ ಜೀವಿಸುವುದಕ್ಕಿಂತ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯ ಅಂತ ಅಂದು ಆತನು ತಿಳ್ಕೊಂಡು, ಹಾಗಾಗಿ ಈ ಲೋಕದಲ್ಲಿ ಕ್ರಿಸ್ತನ ನಿಮಿತ್ತ ಉಂಟಾಗುವ ಬಾಧೆಯೇ ಆತನ ಮಕ್ಕಳಾಗಿರುವ ನಮ್ಮೆಲ್ಲರ ಪಾಲಿನ ದೊಡ್ಡ ಭಾಗ್ಯ ಇದಾಗಿದೆ. ಪ್ರಿಯರೇ, ಕಡೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35 ಮತ್ತು 36ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು. ಪ್ರಿಯರೇ, ನಮ್ಮ ಧೈರ್ಯವನ್ನು ನಾವು ಬಿಟ್ಟು ಬಿಡಬಾರದು. ಜನಗಳು ನಮ್ಮನ್ನು ಅನ್ಯಾಯವಾಗಿ ನಿಂದಿಸ್ತಾ ಇದ್ದಾರೆ, ಹಿಂಸಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಯೇಸು ಸ್ವಾಮಿ ಮೇಲೆ ಇರುವ ನಂಬಿಕೆಯನ್ನು ಸಹ ನಾವು ಬಿಡದೆ ಅದನ್ನೇ ಗಟ್ಟಿಯಾಗಿ ಹಿಡಿದು ನಾವು ಸಾಗಬೇಕು. ಎಷ್ಟೇ ಅವಮಾನ, ನಿಂದೆ ಬಂದರೂ ಅದನ್ನ ಎದುರಿಸಿ ನಾವು ತಾಳ್ಮೆಯಿಂದ ತಗ್ಗಿಸಿಕೊಂಡು ಹೋಗುವವರಾಗಬೇಕು. ಇದಕ್ಕೆ ಮಹಾ ಪ್ರತಿಫಲ ಉಂಟು. ಮತ್ತೆ ಈ ತಾಳ್ಮೆಯಿಂದಿರೋದಾದ್ರೇನೆ ದೇವರು ನಮಗೆ ಏನೇನು ಕೊಡಬೇಕು ಅಂತ ವಾಗ್ದಾನ ಮಾಡಿ, ನೀವು ಪರಲೋಕ ರಾಜ್ಯಕ್ಕೆ ನೀವು ಸೇರ್ತೀರಾ ಅಂತ ದೇವರು ನಮಗೇನು ಹೇಳಿದ್ದಾರೆ, ಆ ಎಲ್ಲಾ ವಾಗ್ದಾನದ ಫಲಗಳನ್ನ ಹೊಂದಬೇಕಾದ್ರೆ ನಮಗೆ ನಂಬಿಕೆಯ ಜೊತೆಗೆ ತಾಳ್ಮೆಯೂ ಸಹ ಇರಬೇಕು. ಹಾಗಾಗಿ ಕರ್ತನಲ್ಲಿ ಪ್ರಿಯರೇ, ಆತನ ಚಿತ್ತದ ಹಾಗೆ ಆತನಿಂದ ಕರೆಯಲ್ಪಟ್ಟವರಾದ ನಾವು
ಕ್ರೈಸ್ತರಾಗಿ ಬಾಧೆಪಟ್ಟರೆ ಅದು ನಮಗೆ ಶ್ರೇಷ್ಠವಾದ ಭಾಗ್ಯ. ಆ ಬಾಧೆ, ಹಿಂಸೆ, ನಿಂದೆಗೆ ನಾಚಿಕೆ ಪಡದೆ ನಂಬಿಕೆಯಿಂದ, ಧೈರ್ಯದಿಂದ ಯೇಸುವಿನ ಹೆಸರಿನಲ್ಲಿ ಮುಂದೆ ಸಾಗೋಣ. ಆಮೇಲೆ ಕರ್ತನು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸಲಿ.